ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ನಂದಿ ಬೆಟ್ಟದ ಬಗ್ಗೆ ಇಲ್ಲಿದೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನಿಮ್ಗೆ ಗೊತ್ತಾ, ನಂದಿ ಬೆಟ್ಟದಿಂದ ಅರ್ಕಾವತಿ, ಪಳಾರ್, ಪೆನ್ನಾರ್, ಪಾಪಾಗ್ನಿ, ಪೊನ್ನಯಾರ್ ಸೇರಿ 5 ಪ್ರಮುಖ ನದಿಗಳು ಹುಟ್ಟುತ್ತವೆ. ಈ ಬೆಟ್ಟವನ್ನು ಚೋಳರ ಕಾಲದಲ್ಲಿ ಆನಂದಗಿರಿ ಅಂದ್ರೆ ದ ಹಿಲ್ ಆಫ್ ಹ್ಯಾಪಿನೆಸ್ ಎಂದು ಕರೆಯುತ್ತಿದ್ರು. ವಿಶ್ವದಲ್ಲೇ ಎಲ್ಲೂ ಸಿಗದ ನಂದಿ ಸ್ಟ್ಯಾಂಪ್ ನಂದಿ ಬೆಟ್ಟದಲ್ಲಿರುವ ಚಿಕ್ಕ ಅಂಚೆ ಕಚೇರಿಯಲ್ಲಿ ಸಿಗುತ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ 8 ಸೌತ್ ಏಷ್ಯಾ ಕಂಟ್ರೀಸ್ ಮೆಂಬರ್ಸ್ ಆಗಿರುವ ಸಾರ್ಕ್ನ 1986 ಎರಡನೇ ಇಂಟರ್ನ್ಯಾಷನಲ್ ಸಾರ್ಕ್ ಸಮಿಟ್ ನಂದಿ ಬೆಟ್ಟದ ನೆಹರು ನಿಲಯದಲ್ಲಿ ನಡೆಯಿತು. ಹಾಗೆ ಮಹಾತ್ಮ ಗಾಂಧಿಯವರು ನಂದಿ ಬೆಟ್ಟದ ಗಾಂಧಿ ಭವನದಲ್ಲಿ 56 ದಿನಗಳ ಕಾಲ ತಂಗಿದ್ದರು. ಈ ಬೆಟ್ಟದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರ ಎಂಬ ದೇವಾಲಯವಿದೆ. ಟಿಪ್ಪು ಸುಲ್ತಾನ್ ಈ ಬೆಟ್ಟವನ್ನು ತನ್ನ ಬೇಸಿಗೆ ವಿಹಾರ ಕೇಂದ್ರವಾಗಿ ಮಾರ್ಪಡಿಸಿದ್ದರು. ಸೊ ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರುವ ನಂದಿ ಬೆಟ್ಟನ ಮಿಸ್ ಮಾಡದೆ ವಿಸಿಟ್ ಮಾಡಿ, ಹಾಗೆ ಸನ್ರೈಸ್ ಮತ್ತು ಸನ್ಸೆಟ್ನ ಎಂಜಾಯ್ ಮಾಡಿ.